ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ. ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಸ್ನೇಹಿತರೆ, ನಮ್ಮ ಮೈಸೂರಿನ ಹಂಚಗ್ರಾಮದಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ನಮ್ಮ ಹಂಚಗ್ರಾಮ ದೇವತೆ ಶ್ರೀ ಹಂಚದೇವಮ್ಮನವರ ಜಾತ್ರೆಯ ಪ್ರಯುಕ್ತ ನಡೆದ ಜೋಡಿ ಎತ್ತಿನಗಾಡಿ ಸ್ಪರ್ಧೆಯ ವಿಡಿಯೋ. ಸ್ನೇಹಿತರೆ, ನಮ್ಮ ಹಂಚಗ್ರಾಮದ ಬೋರೇಗೌಡರ ಕುಟುಂಬದವರ ಹಸು, ನಮ್ಮ ಹೆಮ್ಮೆಯ ಮೈಸೂರು ರಾಣಿ ಎಂದು ಪ್ರಖ್ಯಾತಿ ಹೊಂದಿದ ಹಸುವಿನ ಸವಿನೆನಪಿಗೆ ನಮ್ಮ ಹಂಚಗ್ರಾಮಸ್ಥರು ಆಯೋಜಿಸಿದ ಮೈಸೂರು ರಾಣಿ ಕಪ್ ಎಂಬ ಸ್ಪರ್ಧೆಯನ್ನು ಶ್ರೀ ಹಂಚದೇವಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೇ ವರ್ಷದ ರಾಜ್ಯಮಟ್ಟದ ಜೋಡಿ ಹಸುಗಳ ಮತ್ತು ಜಕ್ಕಡಿ ಓಟದ ಸ್ಪರ್ಧೆಯನ್ನು ನಮ್ಮ ಹಂಚಗ್ರಾಮದಲ್ಲಿ ಏರ್ಪಡಿಸಿದ್ದರು. ಸ್ನೇಹಿತರೆ, ಮೈಸೂರು ರಾಣಿ ಎಂಬ ಹಸು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪಡೆದ ಬಹುಮಾನಗಳು: ಪ್ರಥಮ ಬಹುಮಾನ 17, ದ್ವಿತೀಯ ಬಹುಮಾನ 2, ತೃತೀಯ ಬಹುಮಾನ 2, ನಾಲ್ಕನೇ ಬಹುಮಾನ 1, ಐದನೇ ಬಹುಮಾನ 1, ಒಟ್ಟು ಬಹುಮಾನಗಳು 23 ಬಹುಮಾನಗಳನ್ನು ಪಡೆದು ನಮ್ಮ ಹಂಚಗ್ರಾಮದ ಹೆಮ್ಮೆಯ ಮೈಸೂರು ರಾಣಿ ಎಂದು ಹೆಸರುವಾಸಿಯಾಗಿದೆ. ಸ್ನೇಹಿತರೆ, ಹಸುವಿನ ಸವಿನೆನಪಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಹಂಚಗ್ರಾಮಸ್ಥರು ಏರ್ಪಡಿಸಿದ್ದರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಜಿಡಿ ಹರೀಶ್ ಗೌಡ್ರು ಮತ್ತು ಕವಿಸ್ ಗೌಡ್ರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸ್ನೇಹಿತರೆ, ನಮ್ಮ ಹಂಚಗ್ರಾಮಸ್ಥರು ಮತ್ತು ಯೂಟ್ಯೂಬ್ ಮಹದೇವಸ್ವಾಮಿರವರಿಂದ ಶಾಸಕರಿಗೆ ಅಭಿನಂದನೆಗಳು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ಚಾನಲ್ ಸುಮಾಸ್ ಓಂ ವರ್ಲ್ಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ವಿಧಾನಸಭಾ ಕ್ಷೇತ್ರದ ಮೈಸೂರಿನ ರೂಸ್ಕೋರು ಸಹ ನಮ್ಮ ರಾಣಿ ಕಪ್ ಮೂರು ನಾಲ್ಕೂರು ರೆಡಿ ಇರಬೇಕು. ರಾಸುಗಳು ಗದ್ದೆ ಮಸ್ತಮ ಹಾಗೂ ರುಕ್ಕು ಒಂಡಳ್ಳಿ ರುಕ್ಕು ಅವರು ರೆಡಿ ಇರ್ಬೇಕಪ್ಪ. ನಿಮ್ಮ ರಾಸುಗಳು ಅಣ್ಣ ಗಾಡಿಗಳು ನಿಲ್ಸ್ಕೊಳ್ಳಿ. ಅಣ್ಣ ನಿಮ್ ರಾಸು ಹೊಡ್ಕೋಬೇಡ. 4 ರಾಸುಗಳು ಕೂಡ ರೆಡಿ ಇರ್ಬೇಕಣ್ಣ. ನಿಮ್ ರಾಸು ಹೊಡ್ಕೋಬೇಡಿ. 3 ಮತ್ತು 4ನೇ ಸ್ಟ್ಯಾಂಡರ ರುಕ್ಕು ಗಡ್ಡೆ ಮಸ್ತಮ ಹೊಡ್ಕೋಬೇಡಿ ರಾಸುಗಳನ್ನ. ವೇದಿಕೆ ಮೇಲೆ
ಆಸೀನರಾಗಿರ್ತಕ್ಕಂಥ ಹುಣಸೂರು ವಿಧಾನ ಸಭೆ ಕ್ಷೇತ್ರದ ಸದಸ್ಯರು ವೇದಿಕೆ ಮೇಲೆ ತಂದು ಕೊಟ್ರೆ ಸಾಕು. ನಿಂತೋಣ. ಯಾವ ಹಾಸ್ಪಿಟ್ಲು? ಆಸ್ಪತ್ರೆ ಸ್ಪಂದನ ಹಾಸ್ಪಿಟ್ಲು ಹಾಗೂ ಮತ್ತೊಬ್ಬರು ಹಂಚ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜಣ್ಣವ್ರು, GTR ಮಂಜಣ್ಣವರು ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾಗಿದ್ದಾರೆ. ಜಾಕಿ ಗಣೇಶ ಬರೋಣ, ಎಲ್ಲ ಸೈಡ್ ಬರೋಣ. ಹೌದು ಅಣ್ಣ ಬರೋಣ, ಮಾತಾಡಿದ್ರೆ ಬರೋಣ, ಒಂಚೂರು ಬರೋಣ, ಒಂಚೂರು ಹೊರೋಣ, ಸೈಡ್ ಬರ್ರಿ, ಕಳ್ಸ್ಕೊಳ್ಳೋಣ ಎಲ್ಲನ ಸಿರಿ ಎತ್ಕಮ್ಮ. ಮಂಡ್ಯ ಹೊಸಳ್ಳಿ ಕಾಂತ ಗಾಡಿ ಕಟ್ತಾವ್ರಿ, ಅಲ್ಲಿ ಹೋಗ ಎಂಡಿಂಗ್. ಗಾಡಿ ಕಟ್ತಾವ್ರೆ, ಹಂಗೆ ಎಂಡಿಂಗ್ ಹೋಗ. ಹರೀಶ್ ಕೊಡ್ರಿ ಒಂದು ಗಾಡಿ ನೋಡ್ಲಿ. ಜನಪ್ರಿಯ ನಾಯಕರಾದಂತ ಹರೀಶ್ ಗೌಡ್ರು ಹೋಗೋ ಬೇಗ ಹೋಗೋ. ಆನ್ ಮಾಡೋ ಟೈಮರ್ನ ಗಾಡಿ ಕಟ್ಟ ಟೈಮರ್ ಆನ್ ಮಾಡೋ. ಟೈಮರ್ ಆನ್ ಆಗಿ ಗಾಡಿ ಕಟ್ಟೋಣ. ಹಂಗೆ ಒಂದೇ ನಿಮಿಷ ಮಾತಾಡ್ಸ್ಬಿಡ್ತೇನೆ. ಅಶ್ವಾನ್ ಅವ್ರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಯುವ ಮುಖಂಡರಾಗಿರ್ತಾರೆ. ಮಾಡಿ ಹಂಚ ರಾಣಿ ಕಮಿಟಿ ವತಿಯಿಂದ ಇವರು ಕೂಡ ಋತುಮುಖ ಸ್ವಾಗತ ಬಯಸ್ತಾ ಒಂದು ಕಿರು ಸನ್ಮಾನ ಆಗುತ್ತೆ. ಸ್ವತಂತ್ರ ರಾಶಿಗಳು 4ನೇ ಬವರಾಗಿರ್ತವೆ. ಕಾಂತ ಕಲ್ಸವ್ರು ಎಲ್ಲರೂ ಅಲ್ಲಿಂದಿರೋ ಕಲ್ಸವ್ರು ರೆಡ್ ಶರ್ಟ್ ಟವಲ್ ಹಾಕಿದ್ರು ಎಲ್ಲರೂ ಕಲ್ಸಲ್ಲಿ. ಮತ್ತೊಬ್ರು ನಾಬೇಡಿ ಯುವ ಮುಖಂಡರಂತ ಮೈಣ ನಿಧಾನ ನೋಡ್ಕೊಡೋ. 2 ಕಡೆ ಕ್ಯಾಮ್ರಾ ನೋಡೋ. ಮೂರನೇ ನೋಡೋಣ ಯಾರು ಅಂತ. ಇನ್ನು ನಿಧಾನ ನೋಡ್ಕೊಡೋ. ನೋಡು ಕ್ಯಾಮ್ರಾ ನೋಡು. 2 ಕಡೆ ಕ್ಯಾಮ್ರಾ ನೋಡು. ಒಂದು ಕಿರು ಸನ್ಮಾನ ದಯಮಾಡಿ ಸ್ವೀಕರಿಸಬೇಕು. ನಿಂತೋಣ ಒಂದು 5 ನಿಮಿಷ. ಆಯ್ತು ಯಾರದ ಫೋನು? ನಶಿಸಿ ಹೋಗುತ್ತಿರುವ ಈ ಗ್ರಾಮೀಣ ಕ್ರೀಡೆಗಳಿಗೆ ಮರು ಚಾಲನೆ ಕೊಡುವ ಉದ್ದೇಶದಿಂದ ಯುವಕರುಗಳು ಸೇರಿ ಏನು ಒಂದು ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರೆ ನಿಜಕ್ಕೂ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ರೈತನ ಬೆನ್ನೆಲುಬು ರಾಸುಗಳು. ಆ ರಾಸುಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕಾದ ಇತ್ತು. ಅದರ ಹೆಸರಿನಲ್ಲಿ ಈ ಒಂದು ಸ್ಪರ್ಧೆ ಆಯೋಜನೆ ಮಾಡ್ತಾ ಇರೋದು ಎಷ್ಟೋ ಮಟ್ಟಿಗೆ ಆ ರಾಸಿನ ಬಗ್ಗೆ ಆ ಪ್ರೀತಿ ಅಂತೂ ಇವತ್ತು ಸೆಷನ್ ಇದ್ರೂ ಸಹ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಸೆಷನ್ ಮುಗಿಸಿ ಬಂದಿರೋದು ನಾವೆಲ್ಲ ಹೆಮ್ಮೆ ಪಡಬೇಕು. ಇಂಥ ಯುವಕರ ಸಂಖ್ಯೆ ಜಾಸ್ತಿ ಆಗ್ಬೇಕಾಗ್ತದೆ. ಹರೀಶ್ ಗೌಡ್ರು ಮುಂದಿನ ದಿನಗಳಲ್ಲಿ ಇನ್ನ ಉತ್ತಮ ಭವಿಷ್ಯ ಇದೆ. ಬಹಳ ತಾಳ್ಮೆಯಲ್ಲಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಗ್ರಾಮದ ಎಲ್ಲ ಯಜಮಾನರುಗಳು, ಮುಖಂಡರುಗಳು ಎಲ್ಲರೂ ಸಹ ಹಾಜರಿದ್ದು, ಜೊತೆಗೆ ಯುವಕ ಮಿತ್ರರು ಬಹಳ ದೊಡ್ಡ ಸಂಖ್ಯೆಯಲ್ಲೇ ಬಂದಿದ್ದೀರಿ. ಈಗಾಗಲೇ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ನೇಗಿಲ ಯೋಗಿ ಟ್ರಸ್ಟ್ ಸ್ಥಾಪನೆ ಮಾಡಿ ಇವತ್ತು ರಾಜ್ಯದಾದ್ಯಂತ ಸುಮಾರು 12
ಶಾಖೆಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥ ನಮ್ಮ ರವಿಕುಮಾರ್ ಸರ್ ಸಹ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನೀವು ಬರಲೇಬೇಕು ಅಂತ ಹೇಳಿ ಇವತ್ತು ಅಧಿವೇಶನ ಆದ್ರೂ ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬೆಳಗ್ಗೆನೆ ಬಂದು ಹೋಗ್ತೀನಿ ಅಂದ್ರೆ ಇಲ್ಲ ಸಂಜೆ ಕಪ್ ಕೊಡು ಎಲ್ಲ ಬಂದಿದ್ದಾರೆ. ವೇದಿಕೆ ಮೇಲೆ ನಮ್ಮೆಲ್ಲ ಅಂಚೆ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳು, ಗ್ರಾಮಸ್ಥರು, ಯಜಮಾನ್ ನಮ್ಮ ರಮಣಳ್ಳಿಯವರು ಸಹ, ನಮ್ಮ ಅರ್ಥ ಎಲ್ಲರೂ ಸಹ ಇದ್ದೀರಿ. ನಮ್ಮ ಈಗಾಗಲೇ ನಮ್ಮ ಇವತ್ತಿನ ಕಾಲದಲ್ಲ, ಇವತ್ತು ಭಾರತ ದೇಶದ ಗ್ರಾಮೀಣ ಕ್ರೀಡೆಗಳಲ್ಲಿ ಬಹಳ ಉನ್ನತ ಸ್ಥಾನಮಾನದಲ್ಲಿದ್ದಂಥದ್ದು ನಮ್ಮ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಅದನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ, ಬೆಳೆಸ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಸಹ ಇದೆ. ನಾನು ಬಂದಾಗ ಹೇಳ್ತಾ ಇದ್ರು, ನಮ್ಮ ಸಿರಿ ಸಾಕಿದ್ದ ಆ ಒಂದು ಮೈಸೂರು ರಾಣಿ ಅಂತ 45 ಕಪ್ ಗೆದ್ದಿತ್ತು ಅಂತ ಹೇಳ್ತಾ ಇದ್ರು. ಈಗ 45 ಕಪ್ಪನ್ನ ಗೆದ್ದಂತ ಒಂದು ಎತ್ತಿನ ಹೆಸರಿನ ಸ್ಮರಣಾರ್ಥದಲ್ಲಿ ಇವತ್ತು ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡೋಣ, ಯುವಕನಿಗೆ ಏನು ಆಗದೆ ಇರಲಿ, ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಇಂಥ 100 ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶವನ್ನು ನಮಗೆ ಕೊಡ್ಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ಮಾಡೋಣ ಅಂತ ಹೇಳ್ತಾ, ವೇದಿಕೆ ಮೇಲೆ ಹೇಳ್ತಾ ಇದ್ರು ಯಾರಾದ್ರೂ ಸಹಾಯ ಮಾಡಿ ಅಂತ. ನಾನು ಸಹ ಒಂದು 25,000 ನಾನು ಕೊಡ್ತೀನಿ, ತಗೊಂಡೋಗಿ ತಲುಪ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ, ಅಂಚೆ ಗ್ರಾಮ ಇವತ್ತಿಂದಲ್ಲ ಬಹಳ ದಿವಸದಿಂದನೂ ಸಹ ಎಲ್ಲ ರೀತಿಯಲ್ಲೂ ಸಹ ಒಂದು ಸಹಕಾರವನ್ನ ಗ್ರಾಮಸ್ಥರು, ಯಜಮಾನರುಗಳು, ಮುಖಂಡರುಗಳು ಎಲ್ಲರೂ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಯಾವುದೇ ಸಂದರ್ಭದಲ್ಲೂ ಸಹ ಆಭಾರಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರವಿಕುಮಾರ್ ಸರ್ ಹೇಳ್ತಾ ಇದ್ರು ಇವತ್ತು ಬಹಳ ಭವಿಷ್ಯ ಇದೆ, ಏನಿದೆ ಅಂತ. ಬಹುಶಃ ಇವತ್ತು ನಮ್ಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥವ್ರು ಜನ, ಮುಂದೇನೂ ಸಹ ಆಶೀರ್ವಾದ ಮಾಡಬೇಕಾಗಿರ್ತಕ್ಕಂಥವ್ರೆ ನಮ್ಮ ಜನ. ಇವತ್ತು ಬಹುಶಃ ಇವತ್ತು ಎಲ್ಲರ ಆಶೀರ್ವಾದ ಇದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇವತ್ತು ಯಾವುದೇ ಸಂದರ್ಭದಲ್ಲೂ ಸಹ ನಮ್ಮ ಜನ ನಮ್ಮ ಜೊತೆಗೆ ಇದ್ದಾರೆ ಅಂತ ತಮ್ಗೆಲ್ಲರಿಗೂ ತುಂಬುರದ ಕೃತಜ್ಞತೆ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.